ಇನ್ನು UPI ಪಾವತಿದಾರರಿಗೆ ಕೇಂದ್ರ ಸರ್ಕಾರದ ಒಂದು ಬಿಗ್ ಶಾಕ್ ಎದುರಾಗಿದೆ. ದೊಡ್ಡ ಮಟ್ಟದ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಒಂದು ಶಾಕ್ ಅನ್ನು ನೀಡಿದೆ. 2000 ಮೇಲ್ಪಟ್ಟ ಪಾವತಿಗೆ ಇನ್ನು ಮುಂದೆ ಶುಲ್ಕ ಬೀಳುತ್ತೆ. ಇದು ದೊಡ್ಡ ಮಟ್ಟದ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂಥ ಒಂದು ಶಾಕ್ ಅಂತ ಹೇಳಬಹುದು. 2000 ಮೇಲ್ಪಟ್ಟ ಪಾವತಿಗೆ ಇನ್ನು ಮುಂದೆ ಶುಲ್ಕ ಬೀಳುತ್ತೆ. UPI ಪಾವತಿಗೆ ಶುಲ್ಕ ವಿಧಿಸುವುದಕ್ಕೆ ಕಾನೂನು ತಿದ್ದುಪಡಿ ನಡೆದಿದೆ. ಸಂಸತ್ನಲ್ಲಿ ಕಾನೂನು ತಿದ್ದುಪಡಿಗೆ ಕೇಂದ್ರ ಮುಂದಾಗಿದೆ. ಸಾಮಾನ್ಯ ಗ್ರಾಹಕರ UPI ವಹಿವಾಟು, ಆ ಒಂದು ವಹಿವಾಟಿಗೆ ಶುಲ್ಕ ಇಲ್ಲ. ಸಣ್ಣ ಪುಟ್ಟ ವ್ಯಾಪಾರರಿಗೂ ಯಾವುದೇ ಒಂದು ಸಮಸ್ಯೆ ಶುಲ್ಕ ಇಲ್ಲ. 1.5 ಕೋಟಿ ಮೇಲ್ಪಟ್ಟು ವಹಿವಾಟು ಯಾರ್ಯಾರು ನಡೆಸ್ತಾರೋ ಅವರಿಗೆ ಈ ಶುಲ್ಕ ಇರುತ್ತೆ. ಶೇಕಡ 0.3ರಿಂದ ಶೇಕಡ 0.5ರಷ್ಟು MDR ಶುಲ್ಕ ವಿಧಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಇನ್ನು ಡಿಜಿಟಲ್ ಪಾವತಿ ಸಂಸ್ಥೆಗಳಿಗೆ ಬೇಡಿಕೆಗೆ ಸ್ಪಂದಿಸಿದ ಕೇಂದ್ರ ಉಚಿತ ಸೇವೆಗಳಿಂದ ಸಂಕಷ್ಟದಲ್ಲಿ ಇರತಕ್ಕಂಥ ಒಂದು ಸಂಸ್ಥೆಗಳಿಗೆ ಒಂದು ರಿಲೀಫ್ ಸಿಕ್ಕಿದೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸಂಸ್ಥೆಗಳಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು ಇದು.